ಯಾವಾಗ ಈ ಗಲಾಟೆ ತಾರಕಕ್ಕೇರ್ತೋ ಅದಾದ ಬಳಿಕ ಸದನ ಸಲಹಾ ಸಮಿತಿ ಸ್ಪೀಕರ್ ಖಾದರ್ ಅವರ ನೇತೃತ್ವದಲ್ಲಿ ಕೂಡ ನಡೆಯಿತು. ಅದರಲ್ಲಿ ಕೆಲವೊಂದಿಷ್ಟು ನಾಯಕರು, ಪ್ರಮುಖವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನವರು ಅಶ್ವಥ್ ನಾರಾಯಣ್ ಕ್ಷಮೆಯಾಚನೆ ಮಾಡಲೇಬೇಕು ಅಂತ ಪಟ್ಟಿಡಿದ್ರು. ಅದಾದ ಬಳಿಕ ಅಶೋಕ್ ಅವರು ಕೂಡ ಯಾವುದೇ ಕಾರಣಕ್ಕೂ ಕ್ಷಮೆಯಾಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಸಂವಿಧಾನಿಕವಾದಂಥ ಪದವನ್ನು ಬಳಸಲಿಲ್ಲ. ಆದರೆ ನೀವೆಲ್ಲರೂ ಕೂಡ ಹಿರಿಯರಿದ್ದೀರಿ, ಹಿರಿಯರಾದ್ಮೇಲೆ ಸದನದಲ್ಲೇ ಹೇಳಿಕೆ ಕೊಡಿ, ಇಲ್ಲಿಗೆ ಮುಗಿಸಿ ಅಂತ ಹೇಳಿದ್ರು. ಅದಾದಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸದನದ ಒಳಗಡೆ ಮಾತನಾಡಿದ್ರು. ಹಾಗಾದ್ರೆ ಡಿಸಿಎಂ ಏನು ಹೇಳಿದ್ರು, ಅವರ ಮಾತೇನಾಗಿತ್ತು ನೋಡೋಣ ಬನ್ನಿ. ನಮಗೂ ಬಿಸಿ ರಕ್ತ ಇದೆ, ಆದರೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸಬೇಕು ಅಲ್ಲಿ ಹೊರಗಡೆ ಅದು. ಇದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಾನೇನು ಗ್ರಾಜ್ಯುಯೇಟ್ ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ, ನಾನು ಗ್ರಾಜ್ಯುಯೇಟ್ ಏನಲ್ಲ. ನಾನು ಗ್ರಾಜ್ಯುಯೇಟ್ ಆಗಿದ್ದು 47ನೇ ವಯಸ್ಸಿಗೆ ಓಪನ್ ಯೂನಿವರ್ಸಿಟಿಲಿ. ಅಂಥ ದೊಡ್ಡ ಎಜುಕೇಷನ್ ಬ್ಯಾಕ್ಗ್ರೌಂಡಲ್ಲಿ ನಾನು ಬರಲಿಲ್ಲ. ನಾನು ಬಟ್ ಅಂದರೂ ಏನೋ ಒಂದು ಅನುಭವದಲ್ಲಿ ಎಲ್ಲರನ್ನೂ ನೋಡ್ಬಿಟ್ಟು ನಾವೆಲ್ಲ ಹೆಂಗೋ ಒನ್ಲಿ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಮೇಡ್ ಅಸ್ ಟು ಬಿ ಇನ್ ದಿಸ್ ಸ್ಟೇಜ್. ಇಲ್ಲಿವರೆಗೂ ನಾವು ಬಂದು ಕೂತಿದ್ದೀವಿ. ನಮಗೂ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಬೇರೆ ಭಾವನೆ ಇಲ್ಲ. ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ, ಆತ್ಮಗೌರವಕ್ಕೆ ಧಕ್ಕೆ ಆದಾಗ ನೋ ಒನ್ ವಿಲ್ ಟಾಲರೇಟ್ ದಿಸ್. ಒಬ್ಬ ನಾನು ಅಧ್ಯಕ್ಷ ಆಗಿದ್ದು, ನಾನು ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ಜಾರ್ಜ್ ಈಸ್ ಮೈ ಲೀಡರ್. ಜನರಲ್ ನಿಮಿಷ ಸ್ವಾಮಿ, ಸ್ಪೆಸಿಫಿಕ್ ಹೋದ್ರಿ ಅಂತಂದ್ರೆ ಇವರು ಉತ್ತರ ಕೊಡಬೇಕಾಗ್ತೈತೆ. ಸರಿ, ಯಾರು ಉತ್ತರನೂ ಬೇಡ, ನನಗೆ ಯಾರು ಉತ್ತರನೂ ಬೇಡ. ಐ ಆಮ್ ನಾಟ್. ಮತ್ತೆ ಆ ವಿಷಯಕ್ಕೆ ಹಿಂದಿನ ಯಾರು ಉತ್ತರನೂ ಬೇಡ, ಉತ್ತರ ಬೇಡ, ಕ್ಷಮಾಪಣೆ ಬೇಡ, ನನಗೆ ಬುದ್ಧಿವಾದ ಬೇಡ. ನಾನು ನಮ್ಮ ಅಧ್ಯಕ್ಷರಿಗೆ ನನ್ನ ಅಳಲನ್ನ ಹೇಳಿಲ್ಲ, ಅದಕ್ಕೆ ಮುಂಚೆ ಮಾಡ್ತೀನಿ. ನಾನು ಯಾಕೆ ನಿಂತಿಗೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಈಸ್ ಮೈ ಲೀಡರ್. ನಾನು ಅವ್ರ ಕೆಳಗಡೆ ಅವ್ರು ನನ್ನ ಅಧ್ಯಕ್ಷ, ನಾನು ಪ್ರೆಸಿಡೆಂಟು, ಸ್ಟೇಟ್ ಪ್ರೆಸಿಡೆಂಟು, ನಾನು ತಾಲೂಕು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ. ನನ್ನ ಲೀಡ್ರಿಗೆ ಆದಂಥ ಅವಮಾನ ಮರ್ಯಾದೆನ ನಾನು ಇಲ್ಲಿ ಕೂತ್ಕೊಂಡು ನಾನು ಸಹಿಸ್ಕೊಂಡೆ ಅಂತ ಅಂದರೆ ನನ್ನಂಥ ಅನಾಲಯಕ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಪಕ್ಷದ ಅಧ್ಯಕ್ಷ ಕೂಡ. ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್. ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ನಾನು ಮಾತಾಡಿದ್ದೀನಿ. ಐ ಮೇ ಬಿ ರಾಂಗ್, ಐ ಮೇ ಬಿ ರಾಂಗ್ ಇರ್ಬೋದು. ನನ್ನ ಭಾಷೆ, ನನ್ನ ಪದ, ನನ್ನ ಆವೇಶ ನಾನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಬಟ್ ಐ ಆಮ್ ಆಲ್ಸೋ ಎನ್ ಹ್ಯೂಮನ್ ಮ್ಯಾನ್, ಹ್ಯೂಮನ್ ಬೀಯಿಂಗ್. ನನಗೂ ಗೊತ್ತಿದೆ, ನನಗೂ ಇದು ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತಾಡಿದ್ರೆ, ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದೇ ಸಂದರ್ಭದಲ್ಲಿ ಮಾತಾಡಿದ್ರು. ಅಫ್ಕೋರ್ಸ್ ಈ ಜಗಳದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸಿಟ್ಟಾಗಿದ್ದಾರೆ. ಅವರ ಬಗ್ಗೆ ನಮ್ಗೆ ಗೊತ್ತಿದೆ. ಆದರೆ ಈಗ ಅವ್ರು ಏರಿರುವಂಥ ಎತ್ತರಕ್ಕೆ ಅನುಗುಣವಾಗಿ ಅವರು ಕೂಡ ಮಾತಾಡಲಿ. ಪ್ರಮುಖವಾಗಿ ಹೊಡಿಬಡಿ ವಿಚಾರ ಬೇಡ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟರು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಭಾಳ ಸಂಯಮನ ಹೇಳಿದ್ರು. ಅವರೇ ನನಗೆ ಸಂಯಮನ ಎಲ್ಲ ಕಳ್ಕೊಂಬಿಟ್ಟೆ ಅನ್ನೋ ಮಾತಾಡಿದ್ರು. ಸಂಯಮ ಕಳ್ಕೊಂಬಾರ್ದು, ಆ ಭಾಷೆ ಪದಗಳನ್ನೂ ಉಪಯೋಗ ಮಾಡಬಾರ್ದು. ಸುನಿಲ್ ಹೇಳ್ತಾನೆ ಇನ್ನೂ ಭಾಳ ಮುಂದೆ ಹೋಗೋದಿದೆ ಅಂತ. ಇವಾಗೇ ನೀವು ಈ ಭಾಷೆಗಳು ಒಡಿ ಬಡಿ ಅದೆಲ್ಲ ಹೇಳ್ಬಾರ್ದು. ಇವತ್ತಿಗೆ ಬಿಟ್ಬಿಡಿ ಅದನ್ನೆಲ್ಲ. ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ದೀರ ನೀವು. ಒಂದು ಸ್ಟೇಜಿಗೆ ಬಂದಿದ್ದೀರಿ. ಅದು ಒಳ್ಳೇದಲ್ಲ. ನೀವು ಆನ್ ರೆಕಾರ್ಡ್ ಹೇಳಿದ್ರೋ ರೆಕಾರ್ಡ್ ಹೇಳಿಲ್ಲೋ ಅದು ಬೇರೆ ಪ್ರಶ್ನೆ ಅಲ್ಲ. ಒಬ್ಬ ವ್ಯಕ್ತಿಗೆ ಒಂದು ಕ್ಯಾರೆಕ್ಟ್ರ್ ಹಂಗೆ. ಈಗ ನೀವು ಇಲ್ಲಿರೋರಿಗೆಲ್ಲ ಒಂದೊಂಥರ ಕ್ಯಾರೆಕ್ಟ್ರ್ ಇದೆ. ಮುಖ್ಯಮಂತ್ರಿಗೆ ಒಂಥರ ಕ್ಯಾರೆಕ್ಟರ್ ಇದೆ. ನೀವು ಮುಖ್ಯಮಂತ್ರಿ ಅಂದ ತಕ್ಷಣ ಅವ್ರದ್ದು ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ನಮ್ಮ ಸುರೇಶ್ ಕುಮಾರ್ ಹೆಸರು ಹೇಳಿ, ನೀವು ಸುರೇಶ್ ಕುಮಾರ್ದೇ ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ಪರಮೇಶ್ವರ್ ಹೆಸರು ಹೇಳಿ, ಯಾರು ಮಾತಾಡೋದೇ ಇಲ್ಲ. ಪರಮೇಶ್ವರ್ ಅಂದ ತಕ್ಷಣ ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅದೇ ಸಮಸ್ಯೆ. ಹಂಗೆ ಒಂದೊಂದು ಕ್ಯಾರೆಕ್ಟ್ರು, ಒಬ್ಬೊಬ್ಬರಿಗೂ ಒಂದೊಂದು ಕ್ಯಾರೆಕ್ಟರ್ ಇರ್ತದೆ. ಆ ಕ್ಯಾರೆಕ್ಟ್ರು ಹಾಗೆ ಪರಮೇಶ್ವರ್ ಮೇಲೆ 1 ಗಂಟೆ ಮಾತಾಡಿದ್ದೇನೆ ನಾನು.